ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಮಂಜುನಾಥಾಯ ನಮಃ. ಮಂಜುನಾಥ ಸ್ವಾಮಿ ನಿನಗೆ ಸುಪ್ರಭಾತ, ಪ್ರಕೃತಿಯಲ್ಲಿ ಕೇಳುತ್ತಿದೆ ಹೇ ವರದಾತ. ಮಂಜುನಾಥ ಸ್ವಾಮಿ ನಿನಗೆ ಸುಪ್ರಭಾತ, ಪ್ರಕೃತಿಯಲ್ಲಿ ಕೇಳುತ್ತಿದೆ ಹೇ ವರದಾತ. ಮರಗಿಡಗಳು ಹಾಡಿದೆ ನಿನ್ನ ನಾಮ, ಮಂಜುನಾಥ ಎದ್ದೇಳು ಹೇ ಗುಣಧಾಮ. ಮರಗಿಡಗಳು ಹಾಡಿದೆ ನಿನ್ನ ನಾಮ, ಮಂಜುನಾಥ ಎದ್ದೇಳು ಹೇ ಗುಣಧಾಮ. ಮಂಜುನಾಥ ಸ್ವಾಮಿ ನಿನಗೆ ಸುಪ್ರಭಾತ, ಪ್ರಕೃತಿಯಲ್ಲಿ ಕೇಳುತ್ತಿದೆ ಹೇ ವರದಾತ. ಧರ್ಮಸ್ಥಳ ದಕ್ಷಿಣ ಭಾರತದ ಸುಪ್ರಸಿದ್ಧ ಯಾತ್ರಾಸ್ಥಳ. ಧರ್ಮಸ್ಥಳ ಕರಾವಳಿ ಕರ್ನಾಟಕದ ಸುಪ್ರಸಿದ್ಧ ಯಾತ್ರಾಸ್ಥಳವಾಗಿದೆ. ಕರ್ನಾಟಕದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ. ರಾಷ್ಟ್ರ ಹೊರ ರಾಷ್ಟ್ರಗಳಲ್ಲಿ ಖ್ಯಾತಿ ಪಡೆದ ಪುಣ್ಯಕ್ಷೇತ್ರವಾಗಿದೆ. ಪಡು ಕಡಲಿನ ದಡದುದ್ದಕ್ಕೂ ತೆಂಗು ಕಂಗು ಗದ್ದೆಗಳಿಂದ ಸುಂದರವಾಗಿ ರಾರಾಜಿಸುವ ತುಳುನಾಡು ಪ್ರವಾಸಿಗರ ಸ್ವರ್ಗವಾಗಿದೆ. ಈಗ ದಕ್ಷಿಣ ಕನ್ನಡವೆಂದು ಕರೆಯಲ್ಪಡುವ ಈ ನಾಡಿನ ನೂರಾರು ದೇಗುಲಗಳಲ್ಲಿ ಧರ್ಮಸ್ಥಳ ಸರ್ವಧರ್ಮ ಸಮನ್ವಯ ಕ್ಷೇತ್ರ. ಇದು ಧರ್ಮಕ್ಕೆ ಒಂದು ಕ್ರಿಯಾಶೀಲ ಆಯಾಮವನ್ನು ನೀಡಿದೆ. ಇಲ್ಲಿ ಧರ್ಮವು ಕರ್ಮರೂಪದಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಂದಿಗೆ 800 ವರ್ಷಗಳ ಹಿಂದೆ ಮಲೆನಾಡಿನ ಜೀವನದಿ ನೇತ್ರಾವತಿಯ ತೀರದಲ್ಲಿ ರೂಪುಗೊಂಡ ಧರ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿದೆ. ಧರ್ಮಸ್ಥಳವೆಂದರೆ ಸರ್ವಭಕ್ತ ವೃಂದಕ್ಕೂ ಪ್ರೀತಿ, ಗೌರವ, ಭಕ್ತಿ, ಅಭಿಮಾನ ಉಕ್ಕಿ ಬರುತ್ತದೆ. ಬತ್ತಿ ಹೋದ ಮನಕ್ಕೆ, ಬಾಡಿ ಹೋದ ಬಾಳಿಗೆ ಆಹ್ಲಾದ ಚೈತನ್ಯದಾಯಕ ಈ ದಿವ್ಯ ಕ್ಷೇತ್ರದ ನಾಯಕ ಶ್ರೀ ಮಂಜುನಾಥ ಸ್ವಾಮಿ. ಸುರಾರ್ಚಿತಲಿಂಗಂ ನಿರ್ಮಲಭಾಷಿತಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ದೇವಮುನಿ ಪ್ರವರಾರ್ಚಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम्. कनकमहामणिभूषितलिङ्गं फणिपतिवेष्टितशोभितलिङ्गं दक्षसुयज्ञविनाशनलिङ्गं तत्प्रणमामि सदा शिवलिङ्गम्.
चन्दनलेपितलिङ्गं पङ्कजहार सुशोभितलिङ्गम् सञ्चितपापविनाशनलिङ्गं तत्प्रणमामि सदा शिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गम् दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदा शिवलिङ्गम् सुरगुरुसुरवरपूजितलिङ्गं सुरवनपुष्पसदार्चितलिङ्गम् परमपदं परमात्मकलिङ्गं तत्प्रणमामि सदा शिवलिङ्गम् लिङ्गाष्टकमिदं पुण्यं यः पठेत् शिवसन्निधौ शिवलोकमवाप्नोति शिवेन सह मोदते। ಶ್ರೀ ಕ್ಷೇತ್ರಕ್ಕೆ ಸುಮಾರು 800 ವರ್ಷಗಳ ಭವ್ಯವಾದ ಇತಿಹಾಸವಿದೆ. ಹಿಂದೆ ಈ ಕ್ಷೇತ್ರ ಹಳ್ಳಿಗಾಡಾಗಿದ್ದು ಈ ಪ್ರದೇಶವನ್ನು ಕುಡುಮ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತಿತ್ತು. ಇಲ್ಲಿ ಶ್ರೀ ಭರ್ಮಣ್ಣ ಹೆಗ್ಗಡೆ ಮತ್ತು ಅಮ್ಮು ಬಳ್ಳಾಳ್ತಿ ಎಂಬ ಧಾರ್ಮಿಕ ಮನೋವೃತ್ತಿಯ ಜೈನ ದಂಪತಿಗಳು ವಾಸವಾಗಿದ್ದರು. ಈ ದಂಪತಿಗಳು ದಾನ ಧರ್ಮ ಮಾಡುತ್ತಾ ಪರಿಶುದ್ಧ ಜೀವನ ನಡೆಸಿಕೊಂಡು ಅನ್ಯೋನ್ಯವಾಗಿ ಸಂತೋಷದಿಂದಿದ್ದರು. ಬಹುಶಃ ಅವರ ದಾನ ಧರ್ಮದ ಪ್ರಭಾವದಿಂದಲೇ ಈ ಪ್ರದೇಶಕ್ಕೆ ಕುಡುಮ ಎಂಬ ಹೆಸರು ಬಂದಿರಬೇಕು. ಕುಡು ಎಂದರೆ ಕೊಡು, ನೀಡು ಎಂದು ಅರ್ಥ. ಕುಡುಮ ಎಂದರೆ ದಾನ ನೀಡುವ ಸ್ಥಳ ಎಂದು. ಶ್ರೀ ಪೆರ್ಗಡೆ ದಂಪತಿಗಳ ಪರಿಶುದ್ಧ ಜೀವನ, ನಿರ್ಮಲ ಮನಸ್ಸು, ಕೊಡುಗೈ ದಾನ ಧರ್ಮಗಳಿಂದ ಪ್ರಸನ್ನರಾಗಿ ಒಂದು ದಿನ ಮಾನವ ರೂಪ ತಾಳಿ ಧರ್ಮದೇವತೆಗಳು ನೆಲ್ಯಾಡಿ ಬೀಡಿಗೆ ಆಗಮಿಸಿದರು. ಮನೆತನದ ಸಂಪ್ರದಾಯದಂತೆ ಪರಿವಾರ ಸಮೇತರಾಗಿ ಬಂದ ತೇಜಸ್ವಿಗಳಾದ ಈ ಅಪರೂಪದ ಅಭ್ಯಾಗತರನ್ನು ಆದರಿಸಿ ಸತ್ಕರಿಸಿದರು. ಇವರ ಧಾರ್ಮಿಕ ಔದಾರ್ಯಗಳನ್ನು ಮೆಚ್ಚಿ ಧರ್ಮದೇವತೆಗಳು ಪೆರ್ಗಡೆಯವರ ಕನಸಿನಲ್ಲಿ ಬಂದು ತಮ್ಮ ಭೇಟಿಯ ಉದ್ದೇಶವನ್ನು ವಿವರಿಸಿದರು. ದೈವಗಳ ಆರಾಧನೆಗಾಗಿ ತಮ್ಮ ಮನೆಯನ್ನೇ ಬಿಟ್ಟುಕೊಡುವುದೇ ಅಲ್ಲದೆ ಧರ್ಮಾಚರಣೆಗಾಗಿ ತಮ್ಮ ಜೀವನವನ್ನು ನಿವೇದಿಸಿಕೊಳ್ಳಬೇಕೆಂದು ಆದೇಶ ನೀಡಿದರು. ಮರುಮಾತಿಲ್ಲದೆ ಕೃತಜ್ಞತಾಭಾವದಿಂದ ಅಂತೆ ಬೇರೆ ಮನೆಗೆ ಹೋದ ಪೆರ್ಗಡೆ ದಂಪತಿಗಳು ದೈವಗಳ ಆಜ್ಞೆಯಂತೆ ಆತಿಥ್ಯ ದೈವಾರಾಧನೆ ಸತತವಾಗಿ ನಡೆಯುತ್ತಿರುವಾಗ ಧರ್ಮದೇವತೆಗಳು ಮತ್ತೆ ಪೆರ್ಗಡೆಯವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಈ 4 ದೈವಗಳಿಗೆ ಪ್ರತ್ಯೇಕ ದೇವಾಲಯಗಳನ್ನು ನಿರ್ಮಿಸಬೇಕೆಂದು ತಾವು ಆದೇಶ ನೀಡುವುದಾಗಿ, ಉತ್ತಮ ಕುಲದ 2 ಪಾತ್ರಿಗಳನ್ನು ನೇಮಿಸಬೇಕೆಂದು, ಧಾರ್ಮಿಕ ಕಾರ್ಯ ನಿರ್ವಹಿಸಲು 4 ಸಹಾಯಕರನ್ನು ನೇಮಿಸಬೇಕೆಂದು ತಿಳಿಸಿದರು. ಅಲ್ಲದೆ ಪೆರ್ಗಡೆ ಮತ್ತು ಅವರ ಕುಟುಂಬಕ್ಕೆ ಸುರಕ್ಷತೆಯ ಅಭಯ ನೀಡಿ ಅವರ ಅವಿರತ ದಾನ ಧರ್ಮ ಕಾರ್ಯಗಳಿಗೆ ಅಗತ್ಯವಾದ ಸಂಪತ್ ಸಮೃದ್ಧಿ ಹಾಗೂ ಶ್ರೀಕ್ಷೇತ್ರ ಪ್ರಖ್ಯಾತಿಗೆ ವರ ನೀಡಿದರು. ದೇವತೆಗಳ ಆಜ್ಞೆಯಂತೆ ದೇವಾಲಯ ಕಟ್ಟಿಸಿ ಬ್ರಾಹ್ಮಣರಿಂದ ಪುಣ್ಯಾಹ ಪೂಜೆ ಪುರಸ್ಕಾರಗಳನ್ನು ನಡೆಸಲಾಯಿತು. ಆಗ ಪುರೋಹಿತರು ದೈವಗಳ ಜೊತೆ ಶಿವಲಿಂಗವೊಂದನ್ನು ಪ್ರತಿಷ್ಠಾಪಿಸಬೇಕೆಂದು ಸೂಚಿಸಲಾಗಿ ದೇವತೆಗಳ ಬಂಟ, ಶಿವಗಣದ ಗಣಮಣಿ, ಭಕ್ತರ ನೆಂಟನಾದ ಶ್ರೀ ಅಣ್ಣಪ್ಪ ಸ್ವಾಮಿ ಮಂಗಳೂರಿನ ಕದ್ರಿಯಿಂದ ಮಂಜುನಾಥ ಲಿಂಗವನ್ನು ತಂದರು.
ಕೈಲಾಸನಾಥನ ಆಜ್ಞೆಯ ಮನ್ನಿಸಿ ಕೈಲಾಸನಾಥನ ಆಜ್ಞೆಯ ಮನ್ನಿಸಿ ಅಣ್ಣಪ್ಪ ಬಂದಾನೆ. ಧರ್ಮದ ತಾಣವರ ಸುತ ಬಂದನು, ಧರ್ಮದ ತಾಣವರ ಸುತ ಬಂದನು. ಅಣ್ಣಪ್ಪ ಸ್ವಾಮಿ ಬಂದಾನೆ ಬಂದಾನಮ್ಮ, ಅಣ್ಣಪ್ಪ ಸ್ವಾಮಿ ಬಂದಾನೆ ಬಂದಾನಮ್ಮ. ಕ್ಷೇತ್ರಕ್ಕೆ ಹೊರಟು ನಿಂತವನೇ, ಒಳದಿಂ ಲಿಂಗವ ಹೊತ್ತು ತಂದವನೇ. ಕದ್ರಿಯ ಕ್ಷೇತ್ರಕ್ಕೆ ಹೊರಟು ನಿಂತವನೇ, ಒಳದಿಂ ಲಿಂಗವ ಹೊತ್ತು ತಂದವನೇ. ಕುಡುಮದಿ ಲಿಂಗವ ಸ್ಥಾಪನೆಗೈದು, ಕುಡುಮದಿ ಲಿಂಗವ ಸ್ಥಾಪನೆಗೈದು ಧರ್ಮಸ್ಥಳಗೈದವನೇ. ಮಂಜುನಾಥನೊಲವ ತಂದವನೇ, ಕ್ಷೇತ್ರ ಕಾವಲಿಗೆ ನಿಂತವನೇ. ಕ್ಷೇತ್ರವ ಕಾಯುತ ಸ್ವಾಮಿ ನಿಂತವನೇ, ಭೂತದ ಬಾಧೆಯ ದೂರ ಮಾಡ್ತಾನೆ. ಅಣ್ಣಪ್ಪ ಸ್ವಾಮಿ ಬಂದಾನೆ ಬಂದಾನಮ್ಮ, ಅಣ್ಣಪ್ಪ ಸ್ವಾಮಿ ಬಂದಾನೆ ಬಂದಾನಮ್ಮ. ನಂತರ 16ನೇ ಶತಮಾನದಲ್ಲಿ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳನ್ನು ಶ್ರೀಕ್ಷೇತ್ರಕ್ಕೆ ಆಹ್ವಾನಿಸಿದರು. ಸ್ವಾಮೀಜಿಯವರು ಸಂತೋಷದಿಂದ ಒಪ್ಪಿ ಬಂದರೂ ಮಂಜುನಾಥ ಸ್ವಾಮಿಯ ಪ್ರತಿಷ್ಠಾಪನೆ ವೈದಿಕ ಕ್ರಮಗಳಿಗೆ ಅನುಸಾರವಾಗಿಲ್ಲ ಎಂಬ ಕಾರಣದಿಂದ ಭಿಕ್ಷೆ ಸ್ವೀಕರಿಸಲಿಲ್ಲ. ಆಗ ಹೆಗ್ಗಡೆಯವರ ಮನವಿಯ ಮೇರೆಗೆ ಸ್ವಾಮೀಜಿಯವರು ಪುನಃ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿದರು. ಈ ವೈದಿಕ ಸಂಪ್ರದಾಯದ ಆಚರಣೆಯಿಂದ ಶ್ರೀ ಹೆಗ್ಗಡೆಯವರ ದಾನ ಧರ್ಮದಿಂದ ಸುಪ್ರೀತರಾದ ವಾದಿರಾಜರು ಈ ಶ್ರೀ ಕ್ಷೇತ್ರಕ್ಕೆ, ಕುಡುಮಪುರಕ್ಕೆ ಧರ್ಮಸ್ಥಳ, ಧರ್ಮ ದಾನಗಳ ನೆಲೆವೀಡು ಎಂಬ ಹೆಸರಿಟ್ಟರು. ಮಹಿಮೆಯ ಧರೆಯಿದು, ಪುಣ್ಯದ ನೆಲೆಯಿದು, ಈಶನ ಕ್ಷೇತ್ರವಿದು, ಮಂಜುನಾಥನ ಕ್ಷೇತ್ರವಿದು, ಅನ್ನ ಬ್ರಹ್ಮನ ಧಾಮವಿದು. ಧರ್ಮದ ತವರಿದು, ನೀತಿಯ ಮನೆಯಿದು, ಮಂಗಳ ಕ್ಷೇತ್ರವಿದು, ಭೂತನಾಥನ ಧಾಮವಿದು, ಭುವಿಯ ಕೈಲಾಸವೇ ಅಹುದು. ಮಹಿಮೆಯು ಮೆರೆಯುವ ಸುಂದರ ಕ್ಷೇತ್ರವಿದು, ಶಿವನ ಕ್ಷೇತ್ರವಿದು, ಪರಶಿವನ ಕ್ಷೇತ್ರವಿದು. ಬಾಳಿದ ಬಾಳಿನ ಲತೆಯನ್ನು ಚಿಗುರಿಸೋ ಚೇತನ ಧಾಮವಿದು, ಹರನ ಧಾಮವಿದು, ಭಯಹರನ ಧಾಮವಿದು. ಭಕ್ತರ ಪಾಲಿಗೆ ಮುಕ್ತಿಯ ಸಿಹಿಯ ಉಳಿಸುವ ನಿಲಯವಿದು, ಕಾಲವು ಹರುಷವ ನೀಡುವ ಪಾವನ ನಿಲಯವಿದು. ಇಲ್ಲಿ ಪಾಪವು ಕ್ಷಯಿಸುವುದು. ಮಹಿಮೆಯ ಧರೆಯಿದು, ಪುಣ್ಯದ ನೆಲೆಯಿದು, ಮಹಿಮೆಯ ಧರೆಯಿದು, ಪುಣ್ಯದ ನೆಲೆಯಿದು, ಈಶನ ಕ್ಷೇತ್ರವಿದು,
ಮಂಜುನಾಥನ ಕ್ಷೇತ್ರವಿದು, ಅನ್ನ ಬ್ರಹ್ಮನ ಧಾಮವಿದು. ಧರ್ಮದ ತವರಿದು, ನೀತಿಯ ಮನೆಯಿದು, ಮಂಗಳ ಕ್ಷೇತ್ರವಿದು, ಭೂತನಾಥನ ಧಾಮವಿದು, ಭುವಿಯ ಕೈಲಾಸವೆಯವುದು. ಇದು ಸರ್ವಧರ್ಮ ದೇವತೆಗಳ ನೆಲೆವೀಡು. ಮಂಜುನಾಥ ಸ್ವರೂಪಿಯಾದ ಶಿವ ಇಲ್ಲಿಯ ಆರಾಧ್ಯ ದೈವ. ಅರ್ಚಕರು ವೈಷ್ಣವ ಬ್ರಾಹ್ಮಣರು, ಕ್ಷೇತ್ರಾಧಿಕಾರಿಗಳು ಜೈನರು. ಒಟ್ಟಿನಲ್ಲಿ ಇದು ಜಾತಿ ಮತ ಧರ್ಮಗಳ ಭೇದವಿಲ್ಲದ ಸಾಮರಸ್ಯ ಸಮೃದ್ಧ ತಾಣ. ಮಾತು ಬಿಡ ಮಂಜುನಾಥ ಎಂಬ ಗಾದೆಯ ಮಾತಿನಂತೆ ಮಂಜುನಾಥ ಇಲ್ಲಿ ಧರ್ಮ ಕಾರ್ಯಗಳಿಗೆ ಸಾಕ್ಷಿಯಾಗಿ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ಇಡೀ ಧರ್ಮಸ್ಥಳ ಕ್ಷೇತ್ರವನ್ನು ನಿರ್ವಹಿಸುವ, ಅಭಿವೃದ್ಧಿಪಡಿಸುವಲ್ಲಿ ಹೆಗ್ಗಡೆ ಮನೆತನದ 20 ತಲೆಮಾರಿನವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಗತಕಾಲದ ಚರಿತ್ರೆಯನ್ನು ಅವಲೋಕಿಸಿದಾಗ ದಿವಂಗತರಾದ ಚಂದಯ್ಯ ಹೆಗಡೆ, ಮಂಜಯ್ಯ ಹೆಗಡೆ, ರತ್ನಾವರ್ಮ ಹೆಗ್ಗಡೆಯವರು ಆಧುನಿಕ ಧರ್ಮಸ್ಥಳವನ್ನು ಕಟ್ಟಿ ಬೆಳೆಸಿದ ರೂವಾರಿಗಳಾಗಿದ್ದಾರೆ. ಇವರೆಲ್ಲ ಕ್ಷೇತ್ರ ಹಾಗೂ ಜನಕಲ್ಯಾಣಕ್ಕೆ ಅಹಿರ್ನಿಶಿ ದುಡಿದವರೇ. ಈ ಪರಂಪರೆಯನ್ನು ಈಗ ಮುಂದುವರಿಸಿಕೊಂಡು ಬರುತ್ತಿರುವ ಈಗಿನ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರು 21ನೇಯವರು. ಇವರು 1968ರ ಅಕ್ಟೋಬರ್ 24ರ ಶುಭ ದಿನದಂದು ಧರ್ಮಾಧಿಕಾರಿಗಳಾಗಿ ಪಟ್ಟಾಭಿಷಿಕ್ತರಾದರು. ಪಟ್ಟಾಭಿಷೇಕವೆಂದರೆ ಬರೀ ಅಧಿಕಾರ ಗ್ರಹಣ ಮಾತ್ರವಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ. ಇದು ಶಾಂತಿಯನ್ನರಸಿ ಬಂದವರಿಗೆ ನೆಮ್ಮದಿ ನೀಡುವ ದೇವನಿರುವ ಭವ್ಯ ಕ್ಷೇತ್ರದ ದಿವ್ಯದ್ವಾರ, ಕಲಿಯುಗ ಕೈಲಾಸವೆನಿಸಿರುವ ಧರ್ಮಕ್ಷೇತ್ರದ ಪುಣ್ಯದ್ವಾರ. ಧರ್ಮಸ್ಥಳವೆಂದರೆ ಸರ್ವಭಕ್ತ ವೃಂದಕ್ಕೂ ಪ್ರೀತಿ, ಗೌರವ, ಭಕ್ತಿ, ಅಭಿಮಾನ ಉಕ್ಕಿ ಬರುತ್ತದೆ. ಇಲ್ಲಿಯ ಪರಿಸರವೇ ಇದಕ್ಕೆ ಕಾರಣ ಎಂದರೆ ತಪ್ಪಾಗಲಾರದು. ಬತ್ತಿ ಹೋದ ಮನಕ್ಕೆ, ಬಾಡಿ ಹೋದ ಬಾಳಿಗೆ ಆಹ್ಲಾದ ಚೈತನ್ಯದಾಯಕ ಶ್ರೀ ಮಂಜುನಾಥ ಸ್ವಾಮಿ. ವಂದೇ ಶಂಭುಮುಮಾಪತಿಂ ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವಗ್ನಿನಯನಂ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ.
ಇದೇ ಪಾವತೀರ್ಥ ನೇತ್ರಾವತಿ. ಪಶ್ಚಿಮ ಘಟ್ಟಗಳ ನಡುವೆ ಹುಟ್ಟಿ ಮಂಜುಳ ನಿನಾದ ಮಾಡುತ್ತಾ ಕೊರಕಲು ಬಂಡೆಗಳ ನಡುವೆ ಬಳುಕುತ್ತ ಹರಿಯುತ್ತಿರುವ ಪಾವನೆ ಈ ನೇತ್ರಾವತಿ. ಈಕೆ ಎಂದೆಂದೂ ಸ್ಫಟಿಕ ಸದೃಶವಾದ ಶುಭ್ರ ಜಲದಿಂದ ಹರಿಯುತ್ತಾಳೆ. ಈ ನೇತ್ರಾವತಿಯ ಕುರಿತು ಪೂಜ್ಯರಾದ ವಾದಿರಾಜ ಸ್ವಾಮಿಗಳವರು ಬರೆದ ತೀರ್ಥ ಪ್ರಬಂಧದಲ್ಲಿ ಒಂದು ಐಹಿತ್ಯವಿದೆ. ಪುರಾಣ ಕಾಲದಲ್ಲಿ ಭಗವಂತನಾದ ಶ್ರೀಹರಿ ವರಾಹ ರೂಪವನ್ನು ತಾಳಿ ಪ್ರಳಯ ಜಲದಲ್ಲಿ ಮುಳುಗಿದ್ದ ಭೂಮಿಯನ್ನು ಮೇಲೆತ್ತಿದಾಗ ಕೃತಕೃತ್ಯತೆಯ ಭಾವದಿಂದ ಹರಿಯ ನೇತ್ರದಲ್ಲಿ ಆನಂದಾಶ್ರು ಚಿಮ್ಮಿತಂತೆ. ಆ ಆನಂದಾಶ್ರುವಿನಿಂದ ಹುಟ್ಟಿದ ನದಿ ನೇತ್ರಾವತಿಯಾಗಿದೆ. ಆದ್ದರಿಂದಲೇ ವರಾಹ ನಯನಾನಂದಧಾರ ನೇತ್ರಾವತಿ ಸರಿತ್ ಎಂಬ ಹೆಸರು ಪಡೆದಿದೆ. ಆಡುತಿಹಳು ನೇತ್ರಾವತಿ ಕೇಳಿ ಬನ್ನಿ, ಮಂಜುನಾಥ ದೇವನಿಗೆ ಜಯ ಜಯವೆನ್ನಿ. ಹಾಡುತಿಹಳು ನೇತ್ರಾವತಿ ಕೇಳಿ ಬನ್ನಿ, ಮಂಜುನಾಥ ದೇವನಿಗೆ ಜಯ ಜಯವೆನ್ನಿ. ಭಕ್ತಿಯಿಂದ ಹರಕೆ ಹೊತ್ತು ಕಾಣಿಕೆ ತನ್ನಿ, ಭಕ್ತಿಯಿಂದ ಹರಕೆ ಹೊತ್ತು ಕಾಣಿಕೆ ತನ್ನಿ. ನೀತಿಯಿಂದ ನಡೆದು ಸುಕೃತ ಫಲವ ತನ್ನಿ. ಹಾಡುತಿಹಳು ನೇತ್ರಾವತಿ ಕೇಳಿ ಬನ್ನಿ, ಮಂಜುನಾಥ ದೇವನಿಗೆ ಜಯ ಜಯವೆನ್ನಿ. ಮಂಜುನಾಥನರಿಯದ ಮರ್ಮವಿಲ್ಲ, ಮಂಜುನಾಥ ಮಾಡದ ಧರ್ಮವಿಲ್ಲ. ಮಂಜುನಾಥನರಿಯದ ಮರ್ಮವಿಲ್ಲ, ಮಂಜುನಾಥ ಮಾಡದ ಧರ್ಮವಿಲ್ಲ. ಅನ್ನದಾತ ಬುದ್ಧಿದಾತ ಮಂಜುನಾಥ, ಅನ್ನದಾತ ಬುದ್ಧಿದಾತ ಮಂಜುನಾಥ. ಕಷ್ಟದಲ್ಲಿ ಬಂದು ಕೈ ಹಿಡಿಯುವಾತ. ಹಾಡುತಿಹಳು ನೇತ್ರಾವತಿ ಕೇಳಿ ಬನ್ನಿ, ಮಂಜುನಾಥ ದೇವನಿಗೆ ಜಯ ಜಯವೆನ್ನಿ. ಈಕೆ ಇಲ್ಲಿ ಬರುವ ಭಕ್ತರಿಗೆ ಇಷ್ಟಾರ್ಥದಾಯಿ ಅಷ್ಟೇ ಅಲ್ಲ, ಸ್ವಾಮಿ ಮಂಜುನಾಥನಿಗೂ ದಿನನಿತ್ಯ ಈ ದಿವ್ಯ ವಾರಿಯಲ್ಲಿಯೇ ಅಭಿಷೇಕವಾಗಬೇಕು. ಭಕ್ತಿ ಎಂದರೆ ಬರಿಯ ಮಂತ್ರ ಪಠಣ, ದೇವರ ದರ್ಶನ ಮಾತ್ರವಲ್ಲ, ಮಹದಾನಂದ ಕೊಡುವ ಆತ್ಮ ಸಾಕ್ಷಾತ್ಕಾರದೆಡೆಗೆ ನಮ್ಮನ್ನು ಒಯ್ಯುವ ಮಾಧ್ಯಮ. ಶುದ್ಧ ಮನಸ್ಸು ಹಾಗೂ ದೇಹದ ಪಾವಿತ್ರ್ಯ ಭಕ್ತಿ ಮಾರ್ಗದ ಬುನಾದಿ. ನಮ್ಮ ಆಚಾರ ವಿಚಾರಗಳು ಇದಕ್ಕೆ ಆಧಾರ ಸ್ತಂಭಗಳು. ಆದ್ದರಿಂದಲೇ ದೇವರ ಪೂಜೆ ನಮಗೆ ಶುದ್ಧ. ಅದಕ್ಕೆ ಈ ಧರ್ಮಸ್ಥಳ ಕ್ಷೇತ್ರ ಸಿದ್ಧ. ಇಲ್ಲಿನ ಮಂಜುನಾಥ ಪ್ರಸಿದ್ಧ, ಇಲ್ಲಿನ ವಾತಾವರಣ ಪ್ರಬುದ್ಧ. ಶ್ರೀ ಮಂಜುನಾಥ ಸನ್ನಿಧಿಯಲ್ಲಿ ಬೆಳಗ್ಗೆ ಶತರುದ್ರಾಭಿಷೇಕ, ಏಕದಶ ರುದ್ರ ಪಾರಾಯಣ, ಪಂಚಾಮೃತಾಭಿಷೇಕ, ವೇದ ಪಾರಾಯಣ, ಸಹಸ್ರನಾಮಪೂರ್ವಕ ಬಿಲ್ವಾರ್ಚನೆ, ಮಹಾಪೂಜೆಗಳು ನಡೆಯುತ್ತವೆ. ಅಮ್ಮನವರ ಗುಡಿಯಲ್ಲಿ ಪವಮಾನ ಪೂಜೆ, ಪಂಚಾಮೃತಾಭಿಷೇಕ, ಲಲಿತಾ ಸಹಸ್ರನಾಮಾರ್ಚನೆ, ದೇವಿ ಮಹಾತ್ಮೆ ಪಾರಾಯಣ, ಮಹಾಪೂಜೆಗಳು ನಿತ್ಯವೂ ಸಾಗುತ್ತದೆ. ಇನ್ನು ಗಣಪತಿ ದೇವರ ಸನ್ನಿಧಿಯಲ್ಲಿ ಪಂಚಾಮೃತಾಭಿಷೇಕ, ಧೂರ್ವಾರ್ಚನೆ, ಮಹಾಪೂಜೆಗಳು ಸಾಗುವುದನ್ನು ಕಾಣಬಹುದಾಗಿದೆ. ಕ್ಷೇತ್ರ ಪಾಲಕ ಅಣ್ಣಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ವಿಧಿಪೂರ್ವಕ ಅರ್ಚನೆಗಳು ನಡೆಯುತ್ತವೆ. ಬಸದಿಯ ಶ್ರೀ ಚಂದ್ರನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಪಂಚಾಮೃತಾಭಿಷೇಕ, ಕ್ಷೀರಾಭಿಷೇಕ, ಮಹಾಪೂಜೆಗಳು ನಡೆಯುತ್ತಿರುತ್ತವೆ. ತನ್ಮಯತೆಯಿಂದ ನಡೆದರೆ ಎಡಕ್ಕೆ ಕಾರಣೀಕದ ದೈವ ಅಣ್ಣಪ್ಪ ಸ್ವಾಮಿಯ ಗುಡಿ ಹಾಗೂ ಇತರೆ ದೇವತೆಗಳ ನೆಲೆವೀಡಿದೆ. ಇದಕ್ಕೆ ಬದಿನಡೆ ಎಂದೂ ಕರೆಯುತ್ತಾರೆ. ಈಗ ಅಣ್ಣಪ್ಪ ಸ್ವಾಮಿ ಬೆಟ್ಟ ಎಂದೂ ಕರೆಯುವುದುಂಟು. ಇಲ್ಲಿ ಧರ್ಮ ದೇವತೆಗಳಾದ
ಕಾಳರಾಹು, ಕಾಳರ್ಕಾಯಿ, ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಇವರ ಪ್ರತ್ಯೇಕ ಗುಡಿಗಳಿವೆ. ಪ್ರತಿ ಸಂಕ್ರಾಂತಿ ರಾತ್ರಿಯಲ್ಲಿ ಇಲ್ಲಿ ದೈವಗಳ ತಂಬಿಲ ನಡೆಯುತ್ತದೆ. ಧರ್ಮಸ್ಥಳದ ಅಣ್ಣಪ್ಪ, ತಂದೆ ಕಾಯೋ ನಮ್ಮಪ್ಪ, ಕ್ಷೇತ್ರ ಪಾಲಕ ನೀನಪ್ಪ, ಕರುಣಿಸು ನಮ್ಮನು ಅಣ್ಣಪ್ಪ. ಧರ್ಮಸ್ಥಳದ ಅಣ್ಣಪ್ಪ, ತಂದೆ ಕಾಯೋ ನಮ್ಮಪ್ಪ, ಕ್ಷೇತ್ರ ಪಾಲಕ ನೀನಪ್ಪ, ಕರುಣಿಸು ನಮ್ಮನು ಅಣ್ಣಪ್ಪ. ಬರ್ಮಣ್ಣ ಹೆಗ್ಗಡೆ ಆಜ್ಞಾಪಾಲಕ ಆಗಿ ನಿಂತವ ನೀನಪ್ಪ, ಕದಿರೆ ಕೊಳದಿಂದ ಶಿವಲಿಂಗವನು ಹೊತ್ತು ತಂದವನೇ ಅಣ್ಣಪ್ಪ. ಬರ್ಮಣ್ಣ ಹೆಗ್ಗಡೆ ಆಜ್ಞಾಪಾಲಕ ಆಗಿ ನಿಂತವ ನೀನಪ್ಪ, ಕದಿರೆ ಕೊಳದಿಂದ ಶಿವಲಿಂಗವನು ಹೊತ್ತು ತಂದವನೇ ಅಣ್ಣಪ್ಪ. ಧರ್ಮಸ್ಥಳದ ಅಣ್ಣಪ್ಪ, ತಂದೆ ಕಾಯೋ ನಮ್ಮಪ್ಪ, ಕ್ಷೇತ್ರ ಪಾಲಕ ನೀನಪ್ಪ, ಕರುಣಿಸು ನಮ್ಮನು ಅಣ್ಣಪ್ಪ. ಧರ್ಮಸ್ಥಳದಲ್ಲಿ ಧರ್ಮ ಕಾಯಲು ಪಣವ ತೊಟ್ಟವನು ನೀನಪ್ಪ, ಮಂಜುನಾಥನ ಸೇವಕನಾಗಿ ಕಾದು ನಿಂತವನೇ ಅಣ್ಣಪ್ಪ. ಧರ್ಮಸ್ಥಳದಲ್ಲಿ ಧರ್ಮ ಕಾಯಲು ಪಣವ ತೊಟ್ಟವನು ನೀನಪ್ಪ, ಮಂಜುನಾಥನ ಸೇವಕನಾಗಿ ಕಾದು ನಿಂತವನೇ ಅಣ್ಣಪ್ಪ. ಧರ್ಮಸ್ಥಳದ ಅಣ್ಣಪ್ಪ, ತಂದೆ ಕಾಯೋ ನಮ್ಮಪ್ಪ, ಕ್ಷೇತ್ರ ಪಾಲಕ ನೀನಪ್ಪ, ಕರುಣಿಸು ನಮ್ಮನು ಅಣ್ಣಪ್ಪ. ಇಲ್ಲಿ ಹೆಂಗಸರು ಮತ್ತು ಮಕ್ಕಳು ಹೋಗುವುದು ನಿಷೇಧವಾಗಿದೆ. ಕ್ಷೇತ್ರ ನಾಯಕ, ಕ್ಷೇತ್ರ ಪರಿಪಾಲಕ ಮಂಜುನಾಥ ಸ್ವಾಮಿಯನ್ನು ಕದ್ರಿಯಿಂದ ತಂದ ಗಣಮಣಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ಬಲಿವಾಡ ಸೇವೆ, ವಿಶೇಷ ಪೂಜೆ, ಬಲಿವಾಡ ಸಹಿತ ಬೆಲ್ಲಕಾಯಿ ನೈವೇದ್ಯ, ಕರ್ಪೂರಾರತಿ ಸೇವೆ ಸಲ್ಲಿಸಬಹುದಾಗಿದೆ. ಶ್ರೀಕ್ಷೇತ್ರದಲ್ಲಿ ಒಂದಲ್ಲ ಒಂದು ವಿಶೇಷ ಉತ್ಸವಗಳು ವರ್ಷವಿಡೀ ಸಾಗುವುದು ಇಲ್ಲಿನ ವಿಶೇಷತೆ. ಇಲ್ಲಿ ಗಣೇಶ ಚತುರ್ಥಿಯಂದು ವಿಶೇಷ ಪೂಜೆ ಉತ್ಸವವಿದೆ. ಅನ್ನಛತ್ರದ ಮಹಾಗಣಪತಿ ಹಾಗೂ ಜಮಾ ಉಗ್ರಾಣದಲ್ಲಿ ಚೌತಿಯಂದೇ ಇರಿಸುವ ಗಣಪತಿ ವಿಗ್ರಹಗಳಿಗೆ ವಿಶೇಷವಾದ ಪೂಜೆ ಸಲ್ಲುತ್ತದೆ. ಸಂಜೆ ಬೀಡಿನ ಪಕ್ಕದ ಕೆರೆಯಲ್ಲಿ ಉಗ್ರಾಣದಲ್ಲಿನ ಗಣಪತಿಯನ್ನು ಸಂಭ್ರಮದಿಂದ ವಿಸರ್ಜಿಸಲಾಗುತ್ತದೆ. ನವರಾತ್ರಿಯ ಎಲ್ಲ ದಿನಗಳಲ್ಲೂ ಇಲ್ಲಿ ವಿಶೇಷ ಪೂಜೆ ಸಂಭ್ರಮವೋ ಸಂಭ್ರಮ. ಅಮ್ಮನವರ ಉತ್ಸವ, ಬ್ರಾಹ್ಮಣ ಸಂತರ್ಪಣೆ ಮತ್ತು ಕೊನೆ ದಿನ ಮುತ್ತೈದೆಯರಿಗೆ ಸೀರೆಯನ್ನು ದಾನ ಮಾಡುವ ಕಾರ್ಯಕ್ರಮವಿದೆ. ಎಲ್ಲ ದಿನಗಳಲ್ಲೂ ಭಜನೆ, ಹರಿಕತೆ, ಸಂಗೀತ, ವಿವಿಧ ವೇಷಗಳ ನೃತ್ಯ ಇಲ್ಲಿ ವಿಜೃಂಭಿಸುತ್ತವೆ. ಓ
ದೀಪಾವಳಿಯಲ್ಲಿ ವಿವಿಧ ದೀಪಾಲಂಕಾರದಿಂದ ದೀಪಾವಳಿಯನ್ನು ಆಚರಿಸಲಾಗುತ್ತದೆ. ಅಮಾವಾಸ್ಯೆಯಂದು ಶ್ರೀ ಸ್ವಾಮಿ ಬಲಿ ಸಹಿತ ಉತ್ಸವಕ್ಕೆ ಹೊರಡುವ ಪದ್ಧತಿ ಪ್ರಾರಂಭವಾಗುತ್ತದೆ. ಅಂದಿನಿಂದಲೇ ದೇವಾಲಯದ ವಿಶೇಷ ಪೂಜೆ ಉತ್ಸವಗಳ ಪ್ರಾರಂಭ. ನಂತರ ಶ್ರೀ ಸ್ವಾಮಿಗೆ ರಂಗಪೂಜೆ, ಬೆಳ್ಳಿ ರಥೋತ್ಸವಗಳು ನಡೆಯುತ್ತವೆ. ಲಕ್ಷದೀಪೋತ್ಸವ ಇದೊಂದು ಮಹಾ ಉತ್ಸವ. ಪ್ರತಿ ವರ್ಷ ಕಾರ್ತೀಕ ಮಾಸದಲ್ಲಿ ಏಕಾದಶಿಯಿಂದ ಅಮಾವಾಸ್ಯೆಯ ತನಕದ 5 ದಿನಗಳಲ್ಲಿ ಶ್ರೀ ಸ್ವಾಮಿಯ ಲಕ್ಷ ದೀಪೋತ್ಸವ ವಿಜೃಂಭಣೆಯಿಂದ ಸಾಗುತ್ತದೆ. ಬಾನ ಚುಕ್ಕಿಗಳನ್ನು ಹೆಕ್ಕಿ ತಂದು ಚಿನ್ನದ ದಾರದಲ್ಲಿ ಪೋಣಿಸಿ ಅಲಂಕರಿಸಿದಂತೆ ಇಡೀ ಕ್ಷೇತ್ರವೇ ಪ್ರಜ್ವಲಿಸುತ್ತಿರುವುದನ್ನು ನೋಡುವುದೇ ಒಂದು ಭಾಗ್ಯ. 5 ದಿನವೂ ವಿಶೇಷ ಕಾರ್ಯಕ್ರಮಗಳಿದ್ದು ಶ್ರೀ ಸ್ವಾಮಿಯ ಉತ್ಸವ ಇರುತ್ತದೆ. ಎಂಥ ವೈಭವ ಈ ದೀಪೋತ್ಸವವು, ಈ ಶಿವ ದೀಪೋತ್ಸವವು. ಕಾರ್ತಿಕ ಮಾಸದಿ ಧರ್ಮಸ್ಥಳದ ಈ ದೀಪೋತ್ಸವವು ಹೃದಯಾನಂದೋತ್ಸವವು. ಮಂಜುನಾಥನ ಮಹಿಮೆಯ ಸಾರುವ ಈ ದೀಪೋತ್ಸವವು